ಪೊಲೀಸರಿಗಂತೂ ಇವತ್ತು 24/7 ಕೆಲಸ. ಬೆಳಗ್ಗೆ ಸ್ಟಾರ್ಟ್ ಆಗಿದೆ ಪಾಪ ಅವ್ರ ಕೆಲಸ. ಇನ್ಫ್ಯಾಕ್ಟ್ ಒಂದು 15 ದಿನದಿಂದ ಅವರು ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ರು, ಬಿಕಾಸ್ ಸಿಬ್ಬಂದಿಗಳನ್ನ ನಿಯೋಜಿಸಬೇಕಲ್ವಾ. ಆಮೇಲೆ CCTV ಕಣ್ಗಾವಲು, ಮಾನಿಟರಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬರ ಚಲನವಲನಗಳ ಮೇಲೆ ಹದ್ದಿನ ಕಣ್ಣನ್ನ ಇಡಲಾಗಿದೆ. CCTV ಮಾನಿಟರಿಂಗ್ ಸೆಂಟರ್ನಲ್ಲಿ ಕಂಟ್ರೋಲ್ ರೂಮ್ಸ್ ಇರುತ್ತಲ್ವಾ, ಅಲ್ಲಿ ಪೊಲೀಸರು ನಿಗಾ ಇಡ್ತಾ ಇದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ಪೊಲೀಸರು ಕಣ್ಣಿಡ್ತಾರೆ. ಇಲ್ಲಿ ಬಂದು ಯಾರಾದರೂ ಅಹಿತಕರ ಘಟನೆ ಮಾಡೋದು ಅಥವಾ ಮಿಸ್ಬಿಹೇವ್ ಮಾಡೋದು, ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು, ಕುಡ್ದಿದ್ದೀನಿ ಅನ್ನೋ ರೀಸನ್ ಕೊಟ್ಟು ಮನಸೋಯ್ಚೆ ಹುಚ್ಚುಚ್ಚಂತರ ಆಡೋದು ಅಂಥವ್ರನ್ನೆಲ್ಲ ಅವ್ರಿಗೆ ಅರ್ಥ ಆಗೋ ಭಾಷೆನಲ್ಲೇ ಬುದ್ಧಿ ಕಲಿಸ್ಬೇಕು ಅಂತ ರೆಡಿ ಇದ್ದಾರೆ ಪೊಲೀಸರು. ಬೆಂಗಳೂರಿನ MG ರೋಡು, ಬ್ರಿಗೇಡ್ ರೋಡು ವ್ಯಾಪ್ತಿಗೆ ಬರುವಂಥವರಿಗೆ ಈಗಾಗಲೇ ಟ್ರಾಫಿಕ್ ಇಲಾಖೆಯಿಂದ ಎಲ್ಲೆಲ್ಲಿ ಪಾರ್ಕಿಂಗ್ ಮಾಡಬೇಕು ಅನ್ನೋದನ್ನು ಕೂಡ ಈಗಾಗಲೇ ತಿಳಿಸಿರುವಂಥದ್ದು. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮುಖ್ಯವಾಗಿ MG ರೋಡು, ಬ್ರಿಗೇಡ್ ರೋಡು ವ್ಯಾಪ್ತಿಯಲ್ಲೇನೋ 360 ಹೆಚ್ಚುವರಿ CC ಕ್ಯಾಮ್ರಾಗಳು ಹಾಕಿದ್ದಾರೆ. CC ಕ್ಯಾಮ್ರಾಗಳ ಮಾನಿಟ್ರ್ ಮಾಡೋದಕ್ಕೆ ಅಂತೂ ತಾತ್ಕಾಲಿಕ ಒಂದು ಸೆಂಟ್ರ್ ಕೂಡ ನಿರ್ಮಾಣ ಮಾಡ್ಕೊಂಡಿರುವಂಥದ್ದು. ಆ ಸೆಂಟ್ರಲ್ಲಿ ಇರುವಂಥದ್ದು ಈಗಷ್ಟೇ ಇದನ್ನು ಏನೋ ಅಲರ್ಟ್ ಮಾಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಬರೋಬ್ಬರಿ 380 CC ಕ್ಯಾಮ್ರಾಗಳನ್ನು ಕೂಡ ಪೊಲೀಸರು ಅಳವಡಿಸಿ ಈ ಮುಖಾಂತರ MG ರೋಡು, ಬ್ರಿಗೇಡ್ ರೋಡ್, ಚರ್ಚ್ ಶೀಟ್ನಲ್ಲಿ ಇವತ್ತು ನಡೆಯುವಂಥ ಎಲ್ಲ ಚಟುವಟಿಕೆಗಳ ಮೇಲೆ ನಿಗಾ ವಹಿಸೋದಕ್ಕೆ ಪೊಲೀಸರು ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಈ ದೃಶ್ಯಗಳನ್ನು ನಮಗೆ ಸಿಗ್ತಾ ಇರುವಂಥದ್ದು. ಈಗಷ್ಟೇ ಟೆಕ್ನಿಷಿಯನ್ಸ್ ಏನಿದ್ದಾರೆ ಎಲ್ಲ ಕ್ಯಾಮ್ರಾಗಳನ್ನು ಕೂಡ ಆನ್ ಮಾಡ್ಕೋತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು. ಪ್ರತಿಯೊಂದು ಈ ಭಾಗದ 3 ರಸ್ತೆಗಳ ವ್ಯಾಪ್ತಿಯಲ್ಲಿ ಹೆಚ್ಚುವರಿಯಾಗಿ ಏನು 360 CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. ಆ CC ಕ್ಯಾಮ್ರಾಗಳ ವಿಜುವಲ್ಸು ಎಷ್ಟು ಕ್ವಾಲಿಟಿ ಇದೆ ಅನ್ನೋದನ್ನು ಇಲ್ಲಿ ಅವರು ಚೆಕ್ ಮಾಡ್ಕೋತಾ ಇರುವಂಥದ್ದು. ಮತ್ತು ನಿಮಗೆ ಎಕ್ಸಾಂಪಲ್ ಕೂಡ ತೋರಿಸ್ತೀವಿ ನೋಡಿ. ಟೆಕ್ನಿಷಿಯನ್ನು ಪ್ರತಿಯೊಂದು ಗಾಡಿಯನ್ನು ಕೂಡ ಚೆಕ್ ಮಾಡುವಂಥ ಕೆಲಸ ಮಾಡ್ತಾರೆ. ಯಾರಾದರೂ ಅನುಮಾನಾಸ್ಪದ ಓಡಾಡೋಂಥವ್ರಾಗಿರ್ಬೋದು, ವಾಹನಗಳಲ್ಲಿ ಅನುಚಿತವಾಗಿ ವರ್ತನೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗುವಂಥವ್ರಾಗಿರ್ಬೋದು, ಮತ್ತು ನಡ್ಕೊಂಡು ಹೋಗ್ತಾನೆ ಯಾರಾದರೂ ಏನು ಕಾನೂನು ನಿಯಮ ಉಲ್ಲಂಘನೆ ಮಾಡಿದ್ರೆ ಅಂಥವ್ರ ವಿರುದ್ಧ ಅಂಥವ್ರ ಮೇಲೆ ಕಣ್ಣಿಡೋದಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿರುವಂಥದ್ದು. ಇಲ್ಲಿ ಕೆಲವೊಂದು ನೋಡಿ ಅದು ಸಿಬ್ಬಂದಿ ಕೂಡ ಅದನ್ನು ನೋಡಿಸುವಂಥ ಪ್ರಯತ್ನ ಮಾಡ್ತಾರೆ. ಎಷ್ಟೇ ದೂರದಲ್ಲಿ ಅಂದರೆ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಗೆ ಯಾವುದೇ ವಾಹನ ಇದ್ದರೂ ಕೂಡ ಅದರ ನಂಬರ್ನ ನೀಟಾಗಿ ಝೂಮ್ ಔಟ್ ಮಾಡ್ಬೋದು. ಅಷ್ಟು ಹೈ ಕ್ವಾಲಿಟಿ ಕ್ಯಾಮ್ರಾಗಳನ್ನು ಇದರಲ್ಲಿ ಇಂಜಿಸ್ಟ್ ಮಾಡಿರುವಂಥದ್ದು. ಅಂದರೆ ಯಾರಾದರೂ ಯಾರು ನೋಡ್ತಾ ಇಲ್ಲ ಅನ್ನೋದು ಏನಾದರೂ ಅಂದ್ಕೊಂಡು ಅನುಚಿತ ವರ್ತನೆ ತೋಡಿದ್ರೆ ಅಂಥವ್ರಿಗೆ ಈ ಕ್ಯಾಮ್ರಾ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಪರ್ಫೆಕ್ಟಾಗಿ ಪೊಲೀಸ್ ಇಲಾಖೆಯಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನೋಡಿ, ಕಂಟ್ರೋಲ್ ರೂಮ್ನಲ್ಲಿ ನೀವು ಗಮನಿಸ್ತಾ ಇದ್ರಿ ಅಂದರೆ ತುಂಬ ಅಕ್ಯುರೇಸಿ ಇದೆ. ಆ ಕ್ಯಾಮ್ರಾ, CCTV ಫುಟೇಜಸ್ ಇರ್ಬೋದು, AI ತಂತ್ರಜ್ಞಾನದ ಮೂಲಕ ಕೂಡ ಹದ್ದಿನ ಕಣ್ಣನ್ನು ಇಡೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಒಟ್ಟಿನಲ್ಲಿ ಒಂದು ಚಿಕ್ಕ ಅವಘಡ ಆದರೂ ಕೂಡ ಬೆಂಗಳೂರಿನ ಹೆಸರಿನ ವಿಚಾರ ಅಲ್ವಾ ಇದು. ಹೀಗಾಗಿ ಪೊಲೀಸರು ಹೈ ಅಲರ್ಟ್ನಲ್ಲಿದ್ದಾರೆ, ಆನ್ ಟೋಸ್ನಲ್ಲಿದ್ದಾರೆ. ಇನ್ಫ್ಯಾಕ್ಟ್ 14,000ಕ್ಕೂ ಹೆಚ್ಚು ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಸೊ ಜನ ಏನು ಹೇಳ್ತಾ ಇದ್ದಾರೆ, ಇದೇ ಖುಷಿಯಲ್ಲಿ ಜನ ಏನು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. Just being happy, staying patient, living life. Last year, it was fine, it was good. Just want to be healthy and happy. ಹೌದು, ಫಸ್ಟ್ ಟೈಮ್ ಬಂದಿದ್ದು, ಚೆನ್ನಾಗಿತ್ತು. ಹಾಂ ಹೌದು. ಹೊಸ ವರ್ಷ ಅಂತಂದಾಗ ಏನು ನೆನಪಾಗುತ್ತೆ ನಿಮಗೆ? ಹೇಗೆ ಅದನ್ನು ಸ್ವಾಗತ ಮಾಡ್ತೀರಾ, ಹೇಗೆ ವೆಲ್ಕಮ್ ಮಾಡ್ತೀರಾ? ಅದೇ ನ್ಯೂ ಸ್ಟಾರ್ಟ್, ನ್ಯೂ ಬಿಗಿನಿಂಗ್ಸ್. ಸೊ ವಿಶ್ ಮಾಡಿ ಒಂದು ಹಾಗೆ. Hi, happy new year to everyone. Thank you. I know we don't speak Kannada. ಸೊ ನ್ಯೂ ಇಯರ್ ರೆಸೊಲ್ಯೂಷನ್ ಏನಿದೆ ನಿಮ್ಮದು? ಸೊ ಏನು ಅನಿಸುತ್ತೆ? ಸೊ ಹೇಗೆ ವೆಲ್ಕಮ್ ಮಾಡ್ತೀರಾ ಹೊಸ ವರ್ಷ? Sorry. ವಾಟ್ಸ್ ಯುವರ್ ರೆಸೊಲ್ಯೂಷನ್? Nothing much. Just we just want to be happy. We just want to be productive. Yeah. Same. We just want to be happy, live. That's it. Yeah. Thank you. Happy New Year. I know we don't speak Kannada. ಸೊ ನ್ಯೂ ಇಯರ್ ಖುಷಿ ಏನಿಲ್ಲ. ಖುಷಿ ಅಂದರೆ ಹೋದ ವರ್ಷ ಥರನೇ ಈ ವರ್ಷನೂ ಏನಾದರೂ ಅಚೀವ್ ಮಾಡಬೇಕು ಅಂತ ಹೋಗ್ತೀವಿ. ಏನಿಲ್ಲ, ನಮ್ಮ ಲೈಫಲ್ಲಿ ಏನಾದರೂ ಅಂದ್ಕೊಂಡಿರ್ತೀವಲ್ಲ ಅದನ್ನು ಅಚೀವ್ ಮಾಡಬೇಕು ಅನ್ನೋದು. ಇಲ್ಲಿ ಪಾರ್ಟಿ ಸೆಲೆಬ್ರೇಷನ್ಸ್ ಎಲ್ಲ ಏನು? ನಮ್ಗೆ ಗೊತ್ತಿಲ್ಲ. ನಮಗೆ MG ರೋಡಲ್ಲಿ ಆಫೀಸ್ ಇರೋದು, ಸೊ ನಾವು ಇಲ್ಲಿ ಬಂದ್ವಿ ಅಷ್ಟೇ. ಏನು ಅನಿಸಲ್ಲ. ಡೈಲಿ ಹೀಗೆ ಇರುತ್ತಲ್ಲ, ಸ್ವಲ್ಪ ಬೋರ್ಡ್ಸ್ ಹಾಕಿದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ ಸ್ಪೆಷಲಾಗಿ ಏನೂ ಇಲ್ಲ, ಜಸ್ಟ್ ಆ ಕಡೆ ಈ ಕಡೆ ಹೋಗ್ತಾ ಇರೋದು ಅಷ್ಟೇ. ಹೊಸ ವರ್ಷ, ಹೊಸ ಭರವಸೆ, ಉತ್ಸಾಹ ಮತ್ತು ಗುರಿಗಳ ಸಂಕೇತ ಅಂತ ಕೆಲವರು ಹೇಳ್ತಾ ಇದ್ರೆ, ಕೆಲವರು ಜಸ್ಟ್ ಅನದರ್ ಇಯರ್, ಕ್ಯಾಲೆಂಡ್ರಲ್ಲಿ ಡೇ ಟು ಡೇ ಬದಲಾಗತ್ತಷ್ಟೇ ಅಂತಿದ್ರು.